ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೋಕ್ಸೋ ಕೇಸ್ನಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅರೆಸ್ಟ್ ಆಗೋದು ಡೌಟ್. ಪೋಕ್ಸೋ ಪ್ರಕರಣದಡಿ ಮುತ್ಯ ಬಂಧನ ಸಾಧ್ಯತೆ ಏನಿದೆ ಅದು ಬಹುತೇಕ ಕಡಿಮೆ. ನೋಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆದಾಡುವ ದೇವರು ಅಪ್ಪಾಜಿ ಅಂತ ಕರೆಸಿಕೊಳ್ಳುವಂತಹ ಮಲ್ಲಿಕಾರ್ಜುನ ಮುತ್ಯ, ಆತನ ವಿರುದ್ಧ ಏನು ಪೋಕ್ಸೋ ಕೇಸ್ ದಾಖಲಾಗಿದೆ. ಆತ ಅರೆಸ್ಟ್ ಆಗೋದು ಡೌಟು. ಯಾಕಂತಂದ್ರೆ ಆತನನ್ನ ಬಂಧನ ಮಾಡುವಂತ ಸಾಧ್ಯತೆ ಬಹುತೇಕ ಕಡಿಮೆ ಇದೆ. ಕಾರಣ ಏನು ಅಂತ ಅಂದ್ರೆ, ಬಾಲಕಿಯ ಪೋಷಕರು ತನಿಖೆ ವೇಳೆ ಹೇಳುವಂತಹ ಹೇಳಿಕೆ ಏನಿರುತ್ತೆ, ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದರ ಮೇಲೆನೆ ಡಿಸೈಡ್ ಮಾಡ್ತಾರೆ ಅಧಿಕಾರಿಗಳು. ಬಾಲಕಿ ಅಪ್ರಾಪ್ತಿ ಆಗಿರೋದ್ರಿಂದ ಪೋಷಕರ ಹೇಳಿಕೆ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ತಾರೆ. ಹೀಗಾಗಿ ನಿನ್ನೆಯೇ ಸ್ವಾಮೀಜಿ ಪರವಾಗಿ ಹೇಳಿಕೆಯನ್ನ ಬಾಲಕಿಯ ಪೋಷಕರು ಕೊಟ್ಟಿದ್ದಾರೆ. ಸದ್ಯ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಬಾಲಕಿಯ ಪೋಷಕರ ಹೇಳಿಕೆ. ಬಾಲಕಿಯ ಪೋಷಕರ ಹೇಳಿಕೆಯ ಮೇಲೆ ಪ್ರಕರಣದ ತನಿಖಾಧಿಕಾರಿಯ ಚಿತ್ತ ನೆಟ್ಟಿದೆ. ಸಂತ್ರಸ್ತ ಬಾಲಕಿ ಪೋಷಕರು ಬರೋದನ್ನೇ ಈಗ ತನಿಖಾಧಿಕಾರಿಗಳು ಕಾಯ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಸಂತ್ರಸ್ತೆ ಬಾಲಕಿಯ ಪೋಷಕರು. ಈಗ ಒಂದು ವಿಡಿಯೋ ಇದೆ, ಆ ವಿಡಿಯೋ ಮೂಲಕ ಅವರು ಹೇಳಿದ್ದಾರೆ ಈಗ ಆಲ್ರೆಡಿ, ಇಲ್ಲ ಆ ಥರದ್ದು ಇಂಟೆನ್ಷನಲ್ಲಿ ಮಾಡಿರುವಂಥ ವಿಡಿಯೋ ಅಲ್ಲ ಇದು, ನಾವು ಇದು ಅವರ ಆಶೀರ್ವಾದ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಮುಂದೆನೇ ಇದು ವಿಡಿಯೋ ನಾವು ಶೂಟ್ ಮಾಡಿದ್ದು, ಅದನ್ನು ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದ್ವಿ. ಬಟ್ ಇದನ್ನು ಯಾರೋ ತಿರ್ಚಿದ್ದಾರೆ, ಇದನ್ನು ಒಂದು ರೀತಿ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ, ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಬಾಲಕಿಯ ಪೋಷಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಪೋಕ್ಸೋ ಕೇಸ್ ದಾಖಲಾಗಿದೆಯಲ್ಲ, ಇಲ್ಲಿ ಭಾಳ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ಆ ಬಾಲಕಿಯ ಪೋಷಕರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತೇಳಿ. ಒಂದು ವೇಳೆ ಅವರು ಏನು ಹೇಳ್ತಾರೆ ಆ ಹೇಳಿಕೆಯ ಮೇಲೇನೆ ತನಿಖಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ, ಅವರನ್ನು ಅರೆಸ್ಟ್ ಮಾಡಬೇಕಾ ಬೇಡವಾ, ಕ್ರಮ ಜರುಗಿಸ್ಬೇಕಾ ಬೇಡವಾ ಅಂತ. ಇನ್ನು ತನಿಖಾಧಿಕಾರಿ ಸಿಪಿಐ ನ್ಯಾಮನ್ ಅವರಿಗೆ ಮುತ್ಯ ಕೇಸ್ ಫೈಲ್ ಏನಿದೆ ಅದು ಹಸ್ತಾಂತರ ಆಗಿದೆ. ಗೋಗಿ ಪೊಲೀಸರಿಂದ ತನಿಖಾಧಿಕಾರಿ ನ್ಯಾಮನ್ ಅವರಿಗೆ ಹಸ್ತಾಂತರ ಮಾಡಲಾಗಿದೆ. ಶಹಾಪುರ ಸಿಪಿಐ ಕಚೇರಿಗೆ ತನಿಖೆ ಆರಂಭಿಸಲು ಆಗಮಿಸಿದ್ದಾರೆ ನ್ಯಾಮನ್ ಅವರ್. ಪ್ರಕರಣದ ಫೈಲ್ ಅನ್ನ ಪಡೆದು ಪರಿಶೀಲನೆ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿ. ಒಂದು, ಈಗ ಆ ಬಾಲಕಿಯ ಪೋಷಕರು ಏನು ಹೇಳ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ಈಗ ಆಲ್ರೆಡಿ ಅವ್ರ ಪರವಾಗೇ ಇದ್ದಾರೆ, ಅಂದರೆ ಮಲ್ಲಿಕಾರ್ಜುನ್ ಮುತ್ಯ ಪರವಾಗಿ ಮಾತನಾಡ್ತಾ ಇದ್ದಾರೆ ಬಾಲಕಿಯ ಪೋಷಕರು ಕೂಡ. ಇಲ್ಲ ಆ ಥರದ ಅನುಚಿತ ವರ್ತನೆ ಅದು ಯಾವುದೂ ಇಲ್ಲ, ಅವರು ಒಂದು ರೀತಿ ಆಶೀರ್ವಾದ ಮಾಡುವಂಥ ನಿಟ್ಟಿನಲ್ಲೇ ಹಂಗೆ ಮಾಡಿರೋದು. ಹಾಗಾಗಿ ಈಗ ಆಲ್ರೆಡಿ ಸ್ಥಳ ಮಹಾಜರು ಇದೆಲ್ಲ ಕೂಡ ಮುಗಿದಿದೆ. ಬಟ್ ಇಲ್ಲಿ ಒಂದು ಬಾಲಕಿಯ ಪೋಷಕರು ಹೇಳುವಂಥ ಹೇಳಿಕೆ, ಅವ್ರು ಕೊಡುವಂಥ ಸ್ಟೇಟ್ಮೆಂಟ್ ಮೇಲೆ ಈತನನ್ನು ಅರೆಸ್ಟ್ ಮಾಡಬೇಕಾ ಬೇಡವಾ ಅಥವಾ ಕ್ರಮ ತಗೊಳ್ಬೇಕಾ ಬೇಡವಾ ಅನ್ನುವಂಥದ್ದನ್ನು ತನಿಖಾಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.